ಓಂ ಭೇದವ್ಯಪದೇಶಾಚ್ಚ ಅನ್ಯಃ ಓಂ ದೇವಾನಾಂ ಹೃದಯಂ ಬ್ರಹ್ಮಾನ್ವವಿಂದತ್. ಶ್ರೀ ಗುರುಭ್ಯೋ ನಮಃ. ಈ ಅಂತಸ್ಥತ್ವಾಧಿಕರಣದ ಸೂತ್ರ ಇದು. ಒಟ್ಟಾರೆ ಬ್ರಹ್ಮಸೂತ್ರಗಳಲ್ಲಿ 21ನೆಯ ಸೂತ್ರ. ಇದಕ್ಕೆ ತತ್ವಪ್ರಕಾಶಕ ಭಾಗ ಏನಿದೆ ಅದನ್ನ ಮೊದಲು ನೋಡ್ತಾ ಇದ್ದೀವಿ. ಸಮುದ್ರಾಂತಸ್ತ್ವ ತತ್ವ ಮೊದಲಾದ ಲಿಂಗಗಳನ್ನು ನೀವು ಪ್ರತಿಪಾದನೆ ಮಾಡಿದರೆ ಆ ಲಿಂಗಗಳ ಮೂಲಕ ವಿಷ್ಣು ಪ್ರತಿಪಾದ್ಯ, ವಿಷ್ಣುವೇ ಆನಂದಮಯ ಅಂತ ಯಾಕೆ ಹೇಳಬೇಕು? ವಿಷ್ಣುವಿಗೂ ಇಂದ್ರಾದಿಗಳಿಗೂ ಅಭೇದವನ್ನು ಹೇಳಿಬಿಡೋಣ ಅಂತ ಒಂದು ಪ್ರಶ್ನೆ ಅವರು ಮಾಡಿದ್ದಾರೆ. ಶ್ರುತಿಗಳು ಮತ್ತು ಲಿಂಗಗಳು, ಅಂತಸ್ಥತ್ವ ಮೊದಲಾದ ಲಿಂಗಗಳು, ಹಾಗೆ ಈ ಎಲ್ಲ ವೇದವಾಕ್ಯಗಳು, ಇವುಗಳನ್ನು ಯಾವುದನ್ನು ಪ್ರಬಲ ಅಂತ ತೀರ್ಮಾನ ಮಾಡಬೇಕು? ಯಾವುದನ್ನು ಪ್ರಬಲ ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ವಿಷ್ಣುವಿನ ಇಂದ್ರಾದೀನ ಅಭೇದ ಪ್ರಾಪ್ತ, ವಿಷ್ಣುವಿನಿಂದ ಇಂದ್ರಾದಿ ದೇವತೆಗಳಿಗೆ ಅಭೇದವೇ ಬರ್ತದೆ, ಹಾಗೆ ಒಪ್ಕೊಂಡ್ಬಿಡೋಣ ಅಂತ ಅವರೊಂದು ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಬಂದಿರುವಂತಹ ಈ ಸೂತ್ರ, ಆ ಸೂತ್ರವನ್ನು ತೋರಿಸಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ನ ಅತ್ರ ಅಂತಸ್ಥೇನ ಇಂದ್ರಾದೀನ ಅಭೇದ ಶಂಕ್ಯ. ಅಂತಸ್ಥವಾದಂತಹ ಒಂದು ತತ್ವ ಅದಂತೂ ಇದೆ. ಇಂದ್ರಾದಿ ದೇವತೆಗಳು, ಇಂದ್ರ, ಅಗ್ನಿ, ವರುಣ ಮೊದಲಾದ ದೇವತೆಗಳು ಆ ತತ್ವದಿಂದ ಅಭಿನ್ನ ಅಂತ ನೀವು ಶಂಕೆ ಮಾಡಬಾರದು. ಹೊರತಾಗಿ ಅದು ಇಂದ್ರಾದಿ ದೇವತೆಗಳಿಗಿಂತ ಭಿನ್ನವೇ ಆಗಿದೆ. ಇಂದ್ರಾದಿಭ್ಯ ಅನ್ಯಶ್ಚ, ಅನ್ಯವೂ ಕೂಡ ಆಗಿದೆ. ಅನ್ಯವೂ ಕೂಡ ಆಗಿದೆ ಅಂದರೆ ಅಂತಸ್ಥವಾಗಿದೆ ಮಾತ್ರ ಅಲ್ಲ, ಭಿನ್ನವೂ ಕೂಡ ಆಗಿದೆ. ಯಾಕೆ ಅಂದರೆ ಇಂದ್ರಾದಿ ದೇವತೆಗಳ ಅಂತರ್ಯಾಮಿ ಆಗಿದೆ ಆ ತತ್ವ. ಹೀಗೆ ಅಂತರ್ಯಾಮಿಯಾಗಿರಬೇಕಾದ್ರೆ ಆ ಅಂತರ್ಯಾಮಿಯಾದ ತತ್ವಕ್ಕೂ ಆ ಹೊರಗಿರುವ ತತ್ವಕ್ಕೂ ಯಾವುದರಲ್ಲಿ ಯಾವುದು ಅಂತರ್ಯಾಮಿಯಾಗಿದೆಯೋ ಆ ಮೊದಲನೇದಕ್ಕಿಂತ ಎರಡನೇದ್ದು ಭಿನ್ನವಾಗಿರಬೇಕಾದದ್ದು ಮುಖ್ಯ. ಹೀಗೆ ಅಂತರ್ಯಾಮಿತ್ವವನ್ನು ಹೇಳಿರುವುದರಿಂದ ತೇಭ್ಯ ಭೇದ ವ್ಯಪದೇಶಾತ್, ಆ ಎಲ್ಲ ತತ್ವಗಳಿಗಿಂತ, ಇಂದ್ರಾದಿ ತತ್ವಗಳಿಗಿಂತ ಇದು ಭಿನ್ನ ಅಂತಲೇ ನಮಗೆ ಗೊತ್ತಾಗ್ತದೆ. ನಚ ಉಭಯ ಪ್ರಾಪಕ ಅನ್ಯಥಾನುಪತ್ಯ ಏತತ್ ಕಲ್ಪ್ಯಂ. ಮತ್ತೆ ಅದೇ ಪ್ರಶ್ನೆ, ಹಿಂದೆ ಮಾಡಿದ ಪ್ರಶ್ನವನ್ನೇ ಅವರು ಮಾಡ್ತಾ ಇದ್ದಾರೆ. ನಾವು ಮಾಡಿದ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ವಲ್ಲ ಅಂತ ಅವರ ಆಕ್ಷೇಪ. ಉಭಯ ಪ್ರಾಪಕಗಳಿವೆ. ಶ್ರುತಿ ಅಪೌರುಷೇಯವಾದ್ರಿಂದ ಪ್ರಬಲವಾಗಿದೆ, ಲಿಂಗ ನಿರವಕಾಶವಾಗಿದೆ. ಅಂತಸ್ಥತ್ವ ಮೊದಲಾದ ಲಿಂಗಗಳನ್ನು ಬೇರೆ ಯಾವ ದೇವತೆಯಲ್ಲೂ ಹೊಂದಿಸಲಿಕ್ಕೆ ಬರೋದಿಲ್ಲ. ಹೀಗೆ ಎರಡೂ ಪ್ರಾಪಕಗಳು ಇವೆ. ಎರಡಕ್ಕೂ ಪ್ರಾಬಲ್ಯ ಇರೋದ್ರಿಂದ ಬೇರೆ ಮಾರ್ಗವೇನೂ ನಮಗಿಲ್ಲ. ಆದ್ದರಿಂದ ವಿಷ್ಣುವಿಗೂ ಇಂದ್ರಾದಿಗಳನ್ನು ಅಭೇದವನ್ನು ಹೇಳಿಬಿಡೋದು ಒಂದು ಸುಲಭವಾದ ಮಾರ್ಗ ಅಲ್ವಾ? ಏತತ್ ಕಲ್ಪೆಂ ಅಂತಿದೆ. ಏತತ್ ಅಂದರೆ ಅಭೇದ ಅಂತ ಅರ್ಥ. ಪ್ರಶ್ನೆ ಮಾಡ್ತಿರುವವರು ಅಭೇದವನ್ನು ಹೇಳುವವರಾದ್ರಿಂದ ಉಭಯ ಪ್ರಾಪಕ ಅನ್ಯಥಾನುಪತ್ಯ. ಈ ಶ್ರುತಿಯು ಶ್ರುತಿತ್ವೇನ ಪ್ರಬಲವಾಗಿದೆ, ಲಿಂಗಗಳು ಲಿಂಗಾದಿಂದ ಪ್ರಬಲವಾಗಿವೆ ಅಂತ ಎರಡೂ ಸಂಗತಿಗಳು ನಮ್ಮ ಎದುರಿಗೆ ಪ್ರಾಪ್ತ ಆಗಿವೆ. ಅನ್ಯಥಾನುಪತ್ಯ, ಅವುಗಳನ್ನು ಹೊಂದಿಸುವುದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಆದ್ದರಿಂದ ಅಭೇದವನ್ನೇ ಹೇಳೋಣ ಅಂತಂದ್ರೆ ಹಾಗೇನು ಹೇಳಬೇಕಾದ್ದಿಲ್ಲ. ಲಿಂಗದಿಂದಲೇ ಶ್ರುತಿಗಳನ್ನು ನಾವು ಬಾಧಿಸಬಹುದು. ಲಿಂಗಗಳೇ ಶ್ರುತಿಗಳನ್ನು ಬಾಧಿಸ್ತವೆ, ಶ್ರುತಿ ಸ್ಮೃತಿ ಮೊದಲಾದವುಗಳನ್ನು ಬಾಧಿಸ್ತವೆ ಅಂತ ಹೇಳಲಿಕ್ಕೂ ಏನು ತೊಂದರೆ ಇಲ್ಲ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾರೆ, ಶ್ರುತಿಗಳು ಅಪೌರುಷೇಯ, ಅಂತಹ ಶ್ರುತಿಗಳನ್ನು ಲಿಂಗ ಬಾಧಿಸ್ತದೆ ಅಂತ ಹೇಳುವುದು ಹೇಗೆ? ಶ್ರುತಿಗಳು ಅಬಾಧ್ಯವಾಗಿರ್ಬೇಕಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಹೇಳ್ತಾರೆ. ಇಂದ್ರಾದಿ ಶಬ್ದಗಳು ಆ ಭಗವಂತನಾದ ವಿಷ್ಣುವನ್ನೇ ಹೇಳ್ತವೆ ಅಂತ ನಾವು ಹೊಂದಿಸಬಹುದು. ಇಂದ್ರಾದಿ ಶಬ್ದಾನ ಭಗವತಿ ಸಾವಕಾಶತ್ವಾತ್. ಇಂದ್ರ ಶಬ್ದವಾಚ್ಯನಾದವನು ಪರಮೈಶ್ವರ್ಯವುಳ್ಳವನು ಭಗವಂತ. ವರುಣ ಎಂಬ ಶಬ್ದದಿಂದ ಅವನೇ ವಾಚ್ಯ, ಯಾಕೆಂದರೆ ಎಲ್ಲವನ್ನೂ ಅವನು ಸ್ವೀಕಾರ ಮಾಡುವನಾದ್ರಿಂದ ಅಂತ. ಹೀಗೆ ಆ ಇಂದ್ರಾದಿ ಶಬ್ದಗಳನ್ನು ಭಗವಂತನಲ್ಲೇ ಹೊಂದಿಸಬಹುದು. ಆದರೆ ಅಂತಸ್ಥತ್ವವನ್ನು ಮಾತ್ರ ಭಗವಂತನಲ್ಲಿ ಹೊಂದಿಸಲಿಕ್ಕೆ ಬರೋದಿಲ್ಲ. ಲಿಂಗಾನಾಂತು ನಿರವಕಾಶತ್ವಾತ್.
ಅಂತಸ್ತತ್ವವನ್ನು ಭಗವಂತನನ್ನು ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ನಾನು ತಪ್ಪು ಹೇಳಿದೆ. ಅಂತಸ್ತತ್ವವನ್ನು ಇಂದ್ರಾದಿ ದೇವತೆಗಳಲ್ಲಿ ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದು ಅದು ತಾತ್ಪರ್ಯ. ಅಂತಸ್ತತ್ವ ಮೊದಲಾದ ಲಿಂಗಗಳು ನಿರವಕಾಶವಾಗಿವೆ, ಭಗವಂತನೊಬ್ಬನ್ನು ಬಿಟ್ಟು ಬೇರೆ ಯಾರಲ್ಲೂ ಅವು ಕೂಡೋದಿಲ್ಲ ಅಂತ ಹಾಗಾದ್ರೆ ತಾತ್ಪರ್ಯ. ದುರ್ಬಲೇನಾಪಿ ನಿರವಕಾಶೇನ, ನಾವು ಇದನ್ನು ಒಪ್ಪುತ್ತೇವೆ. ಲಿಂಗ ಅಂತನ್ನೋದು ದುರ್ಬಲ, ಅದು ಶ್ರುತಿ ಅಂತನ್ನೋದು ಪ್ರಬಲ. ಆದ್ರಿಂದ ಪ್ರಬಲವಾದ ಶ್ರುತಿಯನ್ನು ಕೂಡ ದುರ್ಬಲವಾದ ಲಿಂಗ ಅನ್ನೋದು ಬಾಧಿಸಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕೆ ಅಂದ್ರೆ ಲಿಂಗ ನಿರವಕಾಶ ಆಗಿದೆ. ಅಂತಸ್ತತ್ವಾದಿ ಧರ್ಮಗಳನ್ನು ಬೇರೆ ಯಾರಲ್ಲೂ ಹೇಳುವುದೇ ಸಾಧ್ಯ ಇಲ್ಲ. ಮತ್ತೆ ಪ್ರಬಲವಾದಂತಹ ಶ್ರುತಿ ಪ್ರಬಲ ಇರಬಹುದು, ಆದರೆ ಶ್ರುತಿಗೆ ಬೇರೆ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಬಲಸ್ಯಾಪಿ ಸಾವಕಾಶಸ್ಯ ಬಾಧೋಪವತ್ತೇ. ದುರ್ಬಲವಾಗಿದ್ದರೂ ಕೂಡ ನಿರವಕಾಶವಾದ ಲಿಂಗದಿಂದ, ತೃತೀಯ ವಿಭಕ್ತಿಗೆ ಆ ಲಿಂಗದಿಂದ ಅಂತ ಅರ್ಥ. ಪ್ರಬಲವಾದರೂ ಕೂಡ ಸಾವಕಾಶ ಆಗಿರುವುದರಿಂದ ಶ್ರುತಿಯನ್ನು, ಷಟ್ಟಿ ವಿಭಕ್ತಿಗೆ ಶ್ರುತಿಯನ್ನು ಬಾಧಿಸಬಹುದು ಅಂತ ಹೀಗದರ ತಾತ್ಪರ್ಯ. ಲಿಂಗಾದಿನ ನಿರವಕಾಶತ್ವ ಅಂತ ಬಂತಲ್ಲ, ಅಲ್ಲೊಂದು ನಾನು ಮನನ ಮಾಡಿಕೊಂಡಿರುವಂತಹ ವಿಚಾರ, ಅದನ್ನ ಈಗ ಹೇಳ್ತೇನೆ. ನಚ ಇಂದ್ರಾದಿಶು ಯೋಗ ರೂಢಿಭ್ಯಾಂ ಪ್ರವೃತ್ತತ್ವ ಅನ್ನೋದು ಆಮೇಲೆ ನೋಡೋಣ. ಲಿಂಗಗಳು ಸಾವಕಾಶ ಅಂತ ನೀವು ಹೇಳಿದ್ರಲ್ಲ, ಲಿಂಗಗಳು ನಿರವಕಾಶ ಅಂತ. ಲಿಂಗಗಳನ್ನು ನಿರವಕಾಶ ಅಂತ ಹೇಗೆ ಹೇಳಬೇಕು? ಅಭೇದವನ್ನು ಒಪ್ಕೊಂಡ್ಬಿಟ್ರೆ ಅವು ಇಂದ್ರಾದಿಗಳಲ್ಲೇ ಸೇರಿ ಹೋಗ್ತಾವಲ್ಲ. ಅಂತಸ್ತತ್ವ ಮೊದಲಾದ ಲಿಂಗಗಳು ವಿಷ್ಣುವಿನಲ್ಲೇ ಇರಬೇಕು ಅಂತ ನೀವು ಮಾಡಿಕೊಂಡು ತೀರ್ಮಾನ. ಆದರೆ ಅಭೇದವನ್ನು ಒಪ್ಪಿಬಿಟ್ರೆ ಇಂದ್ರನೇ ಅಂತಸ್ಥ, ಇಂದ್ರನೇ ಅಂತರ್ಯಾಮಿ, ಈ ಥರ ಎಲ್ಲವೂ ಕೂಡ ಅವನಲ್ಲೇ ಬಂದುಬಿಡ್ತದಲ್ಲ. ಅದರಿಂದ ನಿರವಕಾಶ ಅಂತ ಯಾಕೆ ಹೇಳಬೇಕು? ಲಿಂಗಗಳು ನಿರವಕಾಶ ಅಂತ ಹೇಳುವುದರ ನಿಮ್ಮ ಅಭಿಪ್ರಾಯ ಏನು? ನೀವು ಭೇದವನ್ನು ಮೊದಲು ಒಪ್ಕೊಂಡು ಕೂತಿದ್ದೀರಿ. ಇಂದ್ರಾದಿ ದೇವತೆಗಳಿಗೂ ಈ ವಿಷ್ಣುವಿಗೂ ಭೇದವನ್ನು ಮೊದಲೇ ಸ್ವೀಕಾರ ಮಾಡಿ, ಆ ಭೇದವನ್ನು ಒಪ್ಪಿಕೊಂಡು ಆ ಭೇದದ ಆಧಾರದಿಂದ, ಭೇದವೆಂಬ ಬಲವಾದ ಆಧಾರದಿಂದ ಈ ಲಿಂಗಗಳೇನಿವೆ, ಅಂತಸ್ತತ್ವ ಮೊದಲಾದ ಲಿಂಗಗಳು, ಅವು ವಿಷ್ಣುವಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಹೊರತು ಬೇರೆಯವರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಪ್ರತಿಪಾದನೆ ಮಾಡ್ತಿದ್ದೀರಿ. ಭೇದದ ಆಧಾರದ ಮೇಲೆ ನೀವು ಹೀಗೆ ಪ್ರಶ್ನೆ ಮಾಡೋದಾದ್ರೆ, ನೀವು ಒಪ್ಪಿಕೊಂಡ ಭೇದದ ಆಧಾರದ ಮೇಲೆ ಹೀಗೆ ಪ್ರಶ್ನೆ ಮಾಡೋದಾದ್ರೆ, ನಾವು ಒಪ್ಪಿಕೊಂಡ ಅಭೇದದ ಆಧಾರದ ಮೇಲೆ ಹೀಗೆ ಯಾಕೆ ಪ್ರಶ್ನೆ ಮಾಡಬಾರ್ದು? ಅವನ್ನ ಇಂದ್ರಾದಿಗಳಲ್ಲೇ ಅಂತಸ್ತತ್ವ ಲಿಂಗವನ್ನು ಹೇಳಿಬಿಡ್ಬೋದಲ್ಲ. ಇಂದ್ರನೇ, ಭಗವಂತನೇ ಇಂದ್ರ, ಅವನೇ ವರುಣ, ಈ ಬೇರೆ ದೇವತೆಗಳೇ ಇಲ್ಲ. ನಾನು ಈ ಹಿಂದಿನ ಭಾಗದಲ್ಲಿ ಅವನ ಪ್ರಶ್ನೆ ಕೈಗೆ ಎತ್ಕೊಂಡಿದ್ದೆ. ಇಲ್ಲಿ ನಮ್ಮನ್ನು ಪ್ರಶ್ನೆ ಕೇಳುವವರು ಕೇವಲ ಅದ್ವೈತಿಗಳು ಮಾತ್ರ ಪ್ರಶ್ನೆ ಕೇಳುತ್ತಿದ್ದಾರೆ ಅಂತಲ್ಲ, ದ್ವೈತಿಗಳಾದವರು ಕೂಡ ಏಕದೇವತಾವಾದಿಗಳಿದ್ದಾರೆ, ಒಬ್ಬನೇ ದೇವರು ಅಂತನ್ನುವರು ಇದ್ದಾರೆ, ತಾರ್ಕಿಕರು ಮೊದಲಾದವರು ಇದ್ದಾರೆ. ಮತ್ತೆ ಬೇರೆ ಧರ್ಮದವರು ಕೂಡ ಅನೇಕರು ಅಂಥದನ್ನು ಹಾಗೆ ಒಪ್ತಾರೆ, ಒಪ್ಪುವಂತೆ ಕಾಣ್ತಾರೆ. ಒಪ್ಪುತ್ತಾರೆ ಅಂತ ಹೇಳುವುದಕ್ಕಿಂತ ಒಪ್ಪುವಂತೆ ಕಾಣ್ತಾರೆ ಅಂತ ಹೇಳೋದು ಮುಖ್ಯ. ಯಾಕಂತ ನಾನು ಹೇಳ್ತೇನೆ ಮುಂದೆ ಅಂತ. ಹೀಗೆಲ್ಲ ಅವರು ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ನಾವು ಸ್ವಲ್ಪ ಬೇರೆ ಮಾರ್ಗದಿಂದಲೇ ಉತ್ತರ ಕೊಡಬೇಕಾಗಿತ್ತು. ಈ ಏಕದೇವತಾವಾದವನ್ನು ಒಪ್ಪುವವರು ತಾತ್ಪರ್ಯ ಏನು? ಒಬ್ಬನೇ ದೇವ ಇದ್ದಾನೆ ಅಂತೆಲ್ಲ ಮಾತಾಡ್ತಿರಲ್ಲ. ಈ ಏಕದೇವತಾವಾದ, ಬಹುದೇವತಾವಾದ ಅಂದ್ರೆ ಏನರ್ಥ? ಒಂದು ದೃಷ್ಟಿಯಿಂದ ನಾವು ಈ ತತ್ವವಾದಿಗಳು ಕೂಡ ಏಕದೇವತಾವಾದಿಗಳೇ ಆಗಿದ್ದೇವೆ. ಏಕೋ ದೇವ ಸರ್ವಭೂತೇಷು ಕೂಡ ಅಂತ ಹೀಗೆಲ್ಲ ಕಡೆ ಮಾಮೇಕ ಮಜವ್ಯಂ ಇತ್ಯಾದಿ ಭಗವದ್ಗೀತಾದಲ್ಲಿ ಭಗವಂತ ಏಕ ಅಂತ ಅನ್ನೋದನ್ನು ನಾವು ಕೂಡ ಒಪ್ಪಿದ್ದೀವಿ. ಅದೊಂದು ಏಕದೇವತಾವಾದ, ಬಹುದೇವತಾವಾದ ಅಂತ ಅನ್ನೋದಕ್ಕೆ ಏನು ಅರ್ಥ ಇದೆ? ತೀರಾ ಜನಸಾಮಾನ್ಯರಾದವರು ಅನೇಕ ಸರಿ ಈ ಥರ ನಿಮ್ಮ ಸನಾತನ ಧರ್ಮ ಏಕದೇವತಾವಾದವನ್ನು ಒಪ್ತಾ ಇಲ್ಲ, ಬಹುದೇವತಾವಾದವನ್ನು ಒಪ್ತಾ ಇದೆ, ನಮ್ಮ ದೇವತೆ ಏಕದೇವತಾವಾದ ಅಂತ ಯಾರ್ಯಾರೋ ಸರಿಯಾಗಿ ತಿಳಿದೇ ಇದ್ದವರು ವಿಧರ್ಮೀಯರು ಕೂಡ ನಮ್ಮ ಮೇಲೆ ಆಕ್ಷೇಪ ಮಾಡೋದಿದೆ. ಅದಕ್ಕೆಲ್ಲ ಏಕದೇವತಾವಾದ ಅಂದ್ರೇನು, ಬಹುದೇವತಾವಾದ ಅಂದ್ರೇನು ಅಂತ ಅರ್ಥ ತಿಳ್ಕೊಳ್ಳದೆ ಮಾಡಿರುವಂತಹ ಆಕ್ಷೇಪಗಳು. ಅದೇ ಕಾರಣ. ಅದಕ್ಕೆ ಈ ಮುಂದಿನಂತೆ ಉತ್ತರ ಕೊಡಬೇಕಷ್ಟೆ. ಬೇರೆ ಮಾರ್ಗದಿಂದ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಈ ಮುಂದಿನಂತೆ ಉತ್ತರ ಕೊಡಬೇಕು. ನಾವು ಏಕದೇವತಾವಾದಿಗಳೇ,
ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಸರ್ವಜ್ಞ, ಸರ್ವವ್ಯಾಪ್ತ, ಸರ್ವಶಕ್ತ ಆಗಿರುವಂತಹ ತತ್ವ ಒಂದೇ. ಎಂದೂ ಸಂಸಾರಕ್ಕೆ ಬೀಳದೇ ಇರುವಂತಹ ತತ್ವ ಅಂದ್ರೆ, ಮತ್ತೆ ಸಂಸಾರಕ್ಕೆ ಬೀಳದೇನೆ ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ ಆಗಿರುವಂತಹ ತತ್ವ ಅಂದ್ರೆ ಒಬ್ಬನೇ ತತ್ವ. ಅಂತ ಒಂದೇ ತತ್ವವನ್ನೇ ನಾವು ಒಪ್ಪೋದು. ಅದರಿಂದ ನಾವು ಏಕದೇವತಾವಾದಿಗಳೇ. ನೀವು ಮಾತ್ರ ಏಕದೇವತಾವಾದಿಗಳು ಅಂತ ಅನ್ನುವಂತಿಲ್ಲ. ಲಕ್ಷ್ಮಿ ಮತ್ತು ಪರಮಾತ್ಮ ಅಂತ ಎರಡು ತತ್ವಗಳಿವೆ ನಮ್ಮಲ್ಲಿ. ಅದರಲ್ಲಿ ಲಕ್ಷ್ಮಿ ಅನ್ನೋ ತತ್ವವು ಕೂಡ ಅನಾದಿ ಕಾಲದಿಂದ ಸಂಸಾರಕ್ಕೆ ಬಂದದ್ದೇನಲ್ಲ. ಇವರಿಬ್ಬರು ಅನಾದಿ ಕಾಲದಿಂದ ಸಂಸಾರದಿಂದ ದೂರ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ಅನಾದಿ ಕಾಲದಿಂದ ಸಂಸಾರಕ್ಕೆ ಬರದೇ ಇರುವ ಮತ್ತೆ ಸರ್ವಜ್ಞ, ಸರ್ವಕರ್ತ, ಸರ್ವಶಕ್ತ ಆಗಿರುವ ಸ್ವತಂತ್ರವಾಗಿರುವಂತಹ ತತ್ವ ಅಂದ್ರೆ ಅದೊಂದೇ. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಸಂಸಾರಕ್ಕೆ ಬಂದಿಲ್ಲ ಅನ್ನೋದನ್ನು ಒಪ್ಪೋಣ. ಆದ್ರೆ ಅವಳು ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ ಅಲ್ಲ ಪರಮಾತ್ಮನಂತೆ. ಸ್ವತಂತ್ರ ಅಂತೂ ಅಲ್ವೇ ಅಲ್ಲ. ಆದ್ರಿಂದ ನಾವು ಕೂಡ ಏಕದೇವತಾವಾದಿಗಳೇ. ಆದರೆ ಇನ್ನು ಬೇರೆ ಅನೇಕ ಜೀವಗಳಿದ್ದಾರೆ. ಏಕದೇವತಾವಾದಿಗಳು ಅಂತ ಹೇಳಿದ ಮೇಲೆ ಅವರು ಇದು ದ್ವೈತಿಗಳಿಗೂ ಸಂಬಂಧಪಡ್ತದೆ, ಅದ್ವೈತಿಗಳಿಗೂ ಸಂಬಂಧಪಡ್ತದೆ. ದ್ವೈತಿಗಳಾದವರು ಕೂಡ ಏಕದೇವತಾವಾದಿಗಳು ಅಂತ ಹೇಳ್ಕೊಂಡು ಒಬ್ಬನೇ ದೇವರನ್ನು ಒಪ್ಪಿದ್ದೀವಿ ಅಂತಂತಾರಲ್ಲ. ಈ ಭಗವಂತನ ಅನುಗ್ರಹದಿಂದ ಏಕದೇವತ ಅಂತ ಅನ್ಸ್ಕೊಂಡಿರುವ ಏಕದೈವವಾದ ಭಗವಂತನ ಅನುಗ್ರಹದಿಂದ ಸಂಸಾರವನ್ನ ದಾಟಿ ಮುಕ್ತಿಗೆ ಹೋಗಬೇಕಾದಂಥವ್ರು ಅನೇಕ ಜನ ಇದ್ದಾರೆ. ಇವರೆಲ್ಲ ಪ್ರಶ್ನೆ ಮಾಡುವವರು ಸಂಸಾರವನ್ನು ದಾಟಿ ಮುಕ್ತಿಗೆ ಹೋಗಬೇಕಾದಂತಹ ಜನ ಏನಿದ್ದಾರೆ ಅವರು ಯಾವ ವರ್ಗದವರು, ಅವರಲ್ಲಿ ಮತ್ತೇನಾದ್ರೂ ವರ್ಗೀಕರಣಗಳಿವೆಯೋ ಅಂತನ್ನೋದನ್ನ ಹೆಚ್ಚು ಪರಿಗಣಿಸಿಲ್ಲ. ಆದ್ರಿಂದ ಸಮಸ್ಯೆ ಆಗೋದು. ಆಚಾರ್ಯರು ಅದನ್ನು ದೇವ, ಋಷಿ, ಪಿತೃಪ, ನರ ಅಂತ 5 ವರ್ಗವಾಗಿ ವರ್ಗೀಕರಿಸಿದ್ದಾರೆ. ದೇವತೆಗಳು ಇದ್ದಾರೆ. ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಪುಷ್ಕರನವರೆಗೆ ಇನ್ನೂ ಮುಂದೆ ದಾಟಿ ಅನೇಕ ಜನ ದೇವತೆಗಳು ಇವರು ಸಂಸಾರದಲ್ಲಿ ಬಿದ್ದವರೇ. ಇವರೆಲ್ಲ ಸಂಸಾರವನ್ನು ಪರಿಹಾರ ಮಾಡಿಕೊಂಡು ಮುಂದೆ ಮುಕ್ತಿಗೆ ಹೋಗಬೇಕಾದವರು. ಇದಾದ್ಮೇಲೆ ಋಷಿಗಳಿದ್ದಾರೆ. ಋಷಿಗಳು ಅಂದ್ರೆ ಶತಕೋಟಿ ಋಷಿಗಳು. ಒಂದು 100 ಕಡಿಮೆ 99 ಕೋಟಿ ಹೀಗೆಲ್ಲ ಬರ್ತದಲ್ಲ, ಆ ಋಷಿಗಳು. ವಸಿಷ್ಠ, ವಿಶ್ವಾಮಿತ್ರಾದಿಗಳಲ್ಲ, ಅವರೆಲ್ಲ ದೇವತೆಗಳಲ್ಲೇ ಸೇರಿ ಹೋಗ್ತಾರೆ. ಆದ್ರಿಂದ ಸುಮಾರು 26-27 ಕಕ್ಷಾದವರೆಗೆ ಇವರೆಲ್ಲರೂ ಕೂಡ ಆಜಾನದ ದೇವತೆಗಳು ಮೊದಲಾದವರೆಲ್ಲರೂ ಕೂಡ ದೇವತೆಗಳು ಅಂತಲೇ ಪರಿಗಣಿತ ಆಗ್ತಾರೆ. ಅದಾದ್ಮೇಲೆ ಬರುವಂತಹವರು ಋಷಿಗಳು ಅಂದ್ರೆ ಶತಕೋಟಿ ಋಷಿಗಳು. ಅದಾದ್ಮೇಲೆ ಬರುವ ಪಿತೃ ಅಂತಂದ್ರೆ ಚಿರಪಿತೃಗಳು. ಹೊರತು ಈ ಯಮ, ಸೋಮ, ಕವಿವಾಹನ ಮೊದಲಾದವರಲ್ಲ. 18ನೇ ಕಕ್ಷಾದಲ್ಲಿ ಬರುವ ಕವಿವಾಹನೂ ಒಬ್ಬ ಪಿತೃ. ಆದ್ರೆ ಆ ಪಿತೃವನ್ನು ಇಲ್ಲಿ ಪಿತೃ ಎಂಬ ಶಬ್ದದಿಂದ ವರ್ಗೀಕರಿಸಿಲ್ಲ. ದೇವ, ಋಷಿ, ಪಿತೃ. ಅಂದ್ರೆ ರಾಜರು ಅಂದ್ರೂ ಅದೊಂದು ಬೇರೆ ವರ್ಗೀಕರಣ. ಅಲ್ಲಿ ಪರೀಕ್ಷಿತ ಮೊದಲಾದವರು 19ನೇ ಕಕ್ಷಾದಲ್ಲಿ ಬರುವ ಕೆಲವು ರಾಜರಿದ್ದಾರಲ್ಲ, ಆ ಯಾವ ರಾಜರ ಬಗ್ಗೆನೂ ಕೂಡ ಹೇಳಿಲ್ಲ ಇಲ್ಲಿ. ಈ ರಾಜರು ಅಂದ್ರೆ ಬೇರೆನೆ. ಮುಂದೆ ಬರುವಂತವರು ಮನುಷ್ಯೋತ್ತಮರು. ಹೀಗೆ ಸಂಸಾರದಲ್ಲಿದ್ದು ಮುಕ್ತಿಗೆ ಹೋಗಬೇಕಾದವರು ಅನೇಕ ಜನ ಇದ್ದಾರೆ. ಅದರಲ್ಲೂ ವರ್ಗೀಕರಣಗಳಿವೆ. ಮತ್ತೆ ಸಂಸಾರದಲ್ಲಿದ್ದು ದುರ್ಗತಿಗೆ ಹೋಗಬೇಕಾದವರು ಕೂಡ ಅನೇಕ ತರ ಇದ್ದಾರೆ. ರಾಕ್ಷಸ, ಅಸುರ, ಪಿಶಾಚ ಇತ್ಯಾದಿಗಳನ್ನ ತತ್ವ ಸಂಖ್ಯಾನ, ತತ್ವ ವಿವೇಕ ಮೊದಲಾದ ಕಡೆ ಹೇಳಿದ್ದಾರೆ. ಹೀಗೆ ಏಕದೇವತಾವಾದಿಗಳೇ ನಾವು ಕೂಡ. ಸ್ವತಂತ್ರನಾದ ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ ಆದ ದೇವರು ಒಬ್ಬನೇ. ಹೀಗೆ ನಾವು ಕೂಡ ಒಪ್ತೇವೆ. ಸಂಸಾರದಲ್ಲಿದ್ದವರು ಸಂಸಾರವನ್ನು ದಾಟಿಕೊಂಡು ಹೋಗಬೇಕಾದವರು ಬೇರೆ ಬೇರೆ ರೀತಿಯವರು ಇದ್ದಾರೆ ಅಂತ ಅನ್ನೋದನ್ನು ಮಾತ್ರ ನಾವು ಹೇಳ್ತೇವೆ. ನಮ್ಮನ್ನು ಪ್ರಶ್ನೆ ಮಾಡ್ತಾರಲ್ಲ, ನೀವೆಲ್ಲ ಏಕದೇವತಾವಾದಿಗಳು, ನೀವೆಲ್ಲ ಬಹುದೇವತಾವಾದಿಗಳು, ನಿಮ್ಮ ಧರ್ಮ ಸರಿ ಇಲ್ಲ ಅಂತ ಕೆಲವರು ಬೇರೆಯವರು ವಿಧರ್ಮೀಯರು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರಲ್ಲ. ಆಳವಾಗಿ ಕುರಾನು ಕೂಡ ಪರಿಶೀಲನೆ ಮಾಡಿದ ಮೇಲೆ, ಮತ್ತೆ ಈ ಬೈಬಲ್ ಕೂಡ ಪರಿಶೀಲನೆ ಮಾಡಿದ ಮೇಲೆ ಅವರು ಕೂಡ ಅನೇಕ ದೇವತೆಗಳನ್ನು ಒಪ್ತಾರೆ. ಅವ್ರು ಸುಮ್ಮನೆ ಹೀಗೆ ಮಾತಾಡ್ತಾರಷ್ಟೇ. ನಾವೇನು ಹೇಳ್ತೀವಿ ಅಂತ ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವ್ರು ಮಾತಾಡ್ತಾರಷ್ಟೇ. ಮತ್ತೆ ಅವ್ರು ಹೀಗೆ ಒಪ್ಪಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಪ್ರತಿ ಉತ್ತರ ಹೇಳಲಿಕ್ಕೆ. ದೇವಚರರು ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ ಅವರು. ಕನ್ನಡದ ಅನುವಾದ ಬೈಬಲ್ನಿಂದ ಮತ್ತು ಕುರಾನ್ದು ಓದಿದ್ರಿಂದ ನಾನು ಅದನ್ನು ಹೇಳ್ತಿದ್ದೀನಿ. ಅಲ್ಲಿ ಮೂಲತಃ ಜಿಹ್ಮ ಅಂತ ಏನೋ ಒಂದು ಶಬ್ದ ಇದೆ ಕುರಾನ್ನಲ್ಲಿ. ದೇವಚರ ಅಂತ ಅದನ್ನೆಲ್ಲ ಹೀಗೆ ಅನುವಾದ ಮಾಡ್ತಾರೆ. ಅವರು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಿರ್ತಾರೆ. ಆ ಎಲ್ಲ ದೇವಚರರು ಅಂತ ಅದನ್ನೆಲ್ಲ ನಾನು ಸ್ಪಷ್ಟವಾಗಿ ಗುರುತು ಮಾಡ್ಕೊಂಡಿದ್ದೀನಿ. ಮತ್ತೆ ದೇವಚರರು ಅಂತ ನೀವು ಯಾವುದನ್ನು ಹೇಳ್ತಿರೋ ಬೇರೆ ಶಬ್ದದಿಂದ, ಅದನ್ನೇ ನಾವು ದೇವತೆಗಳು ಅಂತ ಹೇಳ್ತೀವಿ ಅಷ್ಟೇ.
ಯಾರ್ಯಾರು ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಆ ದೇವಚರರು ಅವ್ರದ್ದು ವರ್ಗೀಕರಣ ಇತ್ಯಾದಿಗಳನ್ನ ಆಯಾ ಧರ್ಮಗಳಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿರ್ಲಿಕ್ಕಿಲ್ಲ, ನಾವು ಹೇಳಿದೆವು ಅಷ್ಟೇ. ಅದರಿಂದ ಏಕದೇವತ್ವವನ್ನು ನೀವು ಒಪ್ತೀರಿ, ನಾವು ಒಪ್ಪೇ ಇದ್ದೀವಿ. ಯಾವ ದೇವತೆಗಳು ಅಂತ ಬ್ರಹ್ಮಾದಿ ದೇವತೆಗಳು ನಾವು ಹೇಳ್ತೀವಿ, ಅಂಥವರನ್ನ ನೀವು ಬೇರೆ ಶಬ್ದದಿಂದ ಹೇಳ್ತೀರ ಅಷ್ಟೇ. ಅದರಿಂದ ನಿಮ್ದು ಮಾತ್ರ ಏಕದೇವತಾವಾದ, ನಮ್ದು ಏಕದೇವತಾವಾದ ಅಲ್ಲ, ಬಹುದೇವತಾವಾದ ಅಂತ ಹೇಗರ್ಥ? ಏನೂ ಅಲ್ಲ. ಒಬ್ಬನೇ ಭಗವಂತನಿಗೆ ಎಲ್ಲಾ ಶಬ್ದಗಳು ಸಲ್ಲುತ್ತವೆ. ಆದ್ರಿಂದ ಅವನೇ ಏಕದೇವ. ಉಳಿದವರೆಲ್ಲರೂ ಕೂಡ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಸಂಸಾರದಲ್ಲಿ ಒಂದು ಕಾಲದಲ್ಲಿ ಇದ್ದು ಮುಂದೆ ಅದನ್ನು ಮುಕ್ತಿ ಕಾಣಬೇಕಾದ್ರು ಅಂತ ಹೀಗೆ ಒಂದು ವ್ಯತ್ಯಾಸ ಈ ಎಲ್ಲಾ ಧರ್ಮಗಳಲ್ಲೂ ಕೂಡ ಇದೆ. ಆದರೆ ನಮ್ಮವರು ತಾರ್ಕಿಕರೇನಿದ್ದಾರೆ, ತಾರ್ಕಿಕರಲ್ಲಿ ಮಾತ್ರ ಈ ಬೇರೆ ಬೇರೆ ದೇವತೆಗಳನ್ನು ಅವರು ಒಪ್ಪಿದಂತೆ ಕಾಣಿಸೋದಿಲ್ಲ. ತಾರ್ಕಿಕರು ಮತ್ತೆ ಆರ್ಯ ಸಮಾಜದ ದಯಾನಂದ ಸರಸ್ವತಿಯವರೆಲ್ಲ ಈ ಥರದ ಬೇರೆ ಬೇರೆ ದೇವತೆಗಳನ್ನು ಒಪ್ಪಿದಂತೆ ಕಾಣಿಸೋದಿಲ್ಲ. ಅವೆಲ್ಲ ಪುರಾಣದಲ್ಲಿ ಬಂದಿರುವುದು. ಗೋ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ. ವೇದದಲ್ಲಿರುವುದನ್ನೇ ಒಪ್ಪಿ ಪುರಾಣದಲ್ಲಿ ಬಂದಿರುವುದನ್ನು ಒಪ್ಪಬೇಕಾದ ಅಗತ್ಯ ಏನಿದೆ, ಅದನ್ನು ಬಿಟ್ಟು ಬಿಡಿ ಅಂತ ಇವರು ಮಾತ್ರ ಆ ಥರ ಅವರು ಒಪ್ಪುವಂತೆ ಕಾಣಿಸ್ತಾರೆ. ತಾರ್ಕಿಕರು, ದಯಾನಂದ ಸರಸ್ವತಿ, ಆರ್ಯ ಸಮಾಜದವರು, ಬ್ರಹ್ಮ ಸಮಾಜದವರು ಮೊದಲಾದವರು ಇಡೀ ವೇದಗಳಲ್ಲೂ ಒಟ್ಟಾರೆ ಯಾವುದೇ ವರ್ಗೀಕರಣ ಇಲ್ಲದೇನೆ ಮುಕ್ತಿಗೆ ಹೋಗಿ ನಮ್ಮನ್ನ ಅನುಗ್ರಹಿಸುವ ತತ್ವ ಒಂದೇ ಒಂದು. ಅವನನ್ನು ಅವಲಂಬಿಸಿ ಅವನ ಅನುಗ್ರಹದಿಂದ ಮುಕ್ತಿಗೆ ಹೋಗಬೇಕಾದವರು ನಾವು ಮನುಷ್ಯರು ಮಾತ್ರ ಅಂತ ಅವ್ರದ್ದು ಧೋರಣೆ ಕೆಲವ್ರದ್ದು ಇದ್ದಂತೆ ಕಾಣಿಸ್ತದೆ. ತಾರ್ಕಿಕರು ಮೊದಲಾದವರು ಅವರನ್ನು ನಾವು ಈ ಇತಿಹಾಸ ಪುರಾಣ ಇವೆಲ್ಲವೂ ಕೂಡ ಪ್ರಮಾಣಗಳೇ ಆಗಿವೆ. ವೇದಗಳು ಪ್ರಮಾಣ ಹೇಗೋ ಹಾಗೆ ಇತಿಹಾಸ ಪುರಾಣಗಳು ಪ್ರಮಾಣ. ಆದ್ದರಿಂದ ಇದನ್ನೆಲ್ಲವನ್ನೂ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಅಂತ ಹೇಳಬೇಕು. ಮಹಾಭಾರತದಲ್ಲಿ ಬಂದಿರೋ ಮಾತನ್ನು ಹೋದ ಸರಿ ಹೇಳಿದ್ದೆ ನಾನು. ರುದ್ರಂ ಸಮಾಶ್ರಿತಾ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತ, ಹೀಗೆಲ್ಲ ಮಾತುಗಳಿವೆ. ಎಲ್ಲಾ ದೇವತೆಗಳು ರುದ್ರನನ್ನು ಅವಲಂಬಿಸಿದ್ದಾರೆ ತಮ್ಮ ಸಾಧನೆಗಾಗಿ. ರುದ್ರ ಬ್ರಹ್ಮನನ್ನು ಅವಲಂಬಿಸಿದ್ದಾನೆ, ಬ್ರಹ್ಮ ಪರಮಾತ್ಮನನ್ನು ಅವಲಂಬಿಸಿದ್ದಾನೆ, ನಾನು ಮಾತ್ರ ಯಾರನ್ನೂ ಅವಲಂಬಿಸಿಲ್ಲ ಅಂತ ಭಗವಂತ ಹೇಳ್ಕೊಂಡದ್ದು ಮಾತಿದೆ. ಅದರಿಂದ ಇಂಥದೊಂದು ಸಂಗತಿಯನ್ನು ನಾವು ಒಪ್ಪುವಾಗ ಏಕದೇವ ಒಬ್ಬನೇ, ಉಳಿದವರು ಅನೇಕ ಜನ ಇದ್ದಾರೆ ಮುಕ್ತಿಗೆ ಹೋಗಬೇಕಾದವರು, ಅವರನ್ನೇ ಜೀವರು ಅಂತ ನಾವು ಸಂಸಾರದಲ್ಲಿದ್ದು ಮುಕ್ತಿಗೆ ಹೋಗಬೇಕಾದವರು ಜೀವರು ಅಂತ ಕರೆಸ್ಕೋತಾರೆ. ಅವರು ಅನೇಕ ಜನ ಇದ್ದಾರೆ ಅಂತ ಅನ್ನೋದನ್ನು ಈ ತರ ಪ್ರಮಾಣಗಳ ಮೂಲಕ ನಂಬಬೇಕಾಗ್ತದೆ. ಇದನ್ನು ಕೂಡ ಇಲ್ಲಿ ನಿರಾಕರಣೆ ಮಾಡ್ತಿದ್ದಾರೆ ಅಂತ ಹೋದ ಸರಿನೂ ನಾನು ಹೇಳಿದ್ದೆ. ಅದನ್ನು ಇಲ್ಲೊಂದು ಬಾರಿ ತಿಳ್ಕೊಳ್ಬೇಕು ನಾವು. ನೀವು ಬಹುದೇವತಾವಾದಿಗಳು, ನಾವು ಏಕದೇವತಾವಾದಿಗಳು ಅಂತ ನಮ್ಮನ್ನು ಹಂಗಿಸುವವರು ಒಂದು ಹೀಗೆ ನಮ್ಮನ್ನು ತಿಳ್ಕೊಂಡಂತಿದೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸ್ವತಂತ್ರವಾದ, ಸರ್ವಜ್ಞವಾದ, ಸರ್ವಶಕ್ತವಾದ, ಸರ್ವಕರ್ತೃವಾದ ಅನೇಕ ದೇವತೆಗಳನ್ನು ನೀವು ಒಪ್ತಾ ಇದ್ದೀರಿ, ನಾವು ಅಂಥ ಒಂದೇ ದೇವತೆಯನ್ನು ಒಪ್ತಾ ಇದ್ದೀವಿ ಅಂತ ಅವರು ಮಾತಾಡುವಂತೆ ಕಾಣಿಸ್ತದೆ. ನಾವು ಹಾಗೆ ಒಪ್ಪೋದಿಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸ್ವತಂತ್ರವಾದ, ನಾನು ಇಷ್ಟೆಲ್ಲ ವಿಶೇಷಣಗಳನ್ನು ಹೇಳ್ತಿರೋದು ಉದ್ದೇಶಪೂರ್ವಕವಾಗಿ ಹಾಕ್ತಿದ್ದೇನೆ. ಅನಾದಿ ಕಾಲ ಅನಂತ ಕಾಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸಂಸಾರದಲ್ಲಿ ಅದೆಂದೂ ಬಂದಿಲ್ಲ ಅಂತ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಸರ್ವಜ್ಞವೇ ಆದ, ಸರ್ವಶಕ್ತವಾದ, ಸರ್ವಕರ್ತೃವಾದ, ಸ್ವತಂತ್ರವಾದ ಮತ್ತೆ ನಿತ್ಯ ಮುಕ್ತರಾದಂತಹ ದೇವತೆಗಳು, ದೈವ ಅಂದ್ರೆ ಪರಮಾತ್ಮ ಒಂದೇ. ಉಳಿದವರೆಲ್ಲರೂ ಕೂಡ ಈ ವಿಶೇಷಣಗಳನ್ನು ನಾವು ಹಾಕಿದಾಗ ಈ ವಿಶೇಷಣಗಳು ಅವರನ್ನೆಲ್ಲ ಫಿಲ್ಟರ್ ಮಾಡಿಬಿಡ್ತವೆ. ಇಂಥ ತತ್ವ ಒಂದೇ, ನಾವು ಒಪ್ಪೋದು ಒಂದೇ ತತ್ವ. ಅಂಥ ಒಂದು ಏಕದೇವತಾವಾದ ನಾವೇ ಒಪ್ಪಿದ್ದೀವಿ. ಇನ್ನ ಅವನ ಅನುಚರರಾಗಿ ಅನೇಕ ಜನ ಇದ್ದಾರೆ. ಅನುಚರರನ್ನ ನೀವು ಕೂಡ ಬೇರೆ ಬೇರೆ ಶಬ್ದಗಳಿಂದ ಹೇಳ್ತೀರಿ ಅಂತ ನಾವು ನಮ್ಮನ್ನು ಆಕ್ಷೇಪಿಸ್ಲಿಕ್ಕೆ ಬಂದವರಿಗೆ ಉತ್ತರ ಹೇಳಬೇಕು ಅಂತ ನನ್ನ ತಾತ್ಪರ್ಯ. ಲಿಂಗವೇ ಶ್ರುತಿಯನ್ನು ಬಾಧಿಸಬಹುದು ಅಂತ ನಾವು ಹೇಳಿದೀವಲ್ಲ, ಮತ್ತು ಆ ಲಿಂಗವು ಶ್ರುತಿಯನ್ನು ಬಾಧಿಸಬಹುದು, ಶ್ರುತಿ ಅಪೌರುಷೀಯವಾಗಿದ್ರೂ ಕೂಡ ಲಿಂಗ ನಿರವಕಾಶ ಅದರಿಂದ ಬಾಧಿಸಬಹುದು ಅಂತ ನಾವು ಮಾತಾಡ್ತಾ ಇದ್ವಲ್ಲ. ಈ ಲಿಂಗ ಆದರೂ ಪ್ರಾಪ್ತವಾಗಿದ್ದೆಲ್ಲಿಂದ? ಅದನ್ನೇನು ನಾವು ನಮ್ಮ ಕಿಸೆಯಿಂದ ಹೊರಗೆ ತಂದಿದ್ದಲ್ಲ ಲಿಂಗವನ್ನು. ಶ್ರುತ್ಯುಕ್ತವಾದ್ದೇ ಲಿಂಗ ಅಲ್ವಾ? ಅಂತಸ್ಥನಾಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳುವಂತಹ ಲಿಂಗಗಳೆಲ್ಲ ಶ್ರುತ್ಯುಕ್ತವಾದ್ದೇ ಲಿಂಗಗಳು. ಆದ್ರಿಂದ ಲಿಂಗ ಅಂತ ಪ್ರಶ್ನೆ ಬಂದರೆ ಅದು ಕೂಡ ಶ್ರುತಿಯನ್ನು ಮೂಲವಾಗಿ ಇಟ್ಕೊಂಡದ್ದು. ಆದ್ರಿಂದ ಇರೋದು ಈಗ ಪ್ರಶ್ನೆ ಅಂತಸ್ಥತ್ವವನ್ನು ಹೇಳುವ ಶ್ರುತಿ ಮತ್ತು ಅಭೇದವನ್ನು ಹೇಳುವಂತಹ ಶ್ರುತಿ, ಇವೆರಡರ ನಡುವಿನ ಜಿಜ್ಞಾಸೆ. ಆದ್ರಿಂದ ಲಿಂಗ ಅನ್ನೋದು ಅದು ದುರ್ಬಲವಾಗಿದೆ ಅಂತನ್ನೋದು ಅಲ್ಲಿ ಚರ್ಚೆ ನಡೆದಾಗ ಆಯ್ತಪ್ಪ ನೀವು ದುರ್ಬಲ ಅಂತ ಹೇಳ್ತೀರಲ್ಲ, ನಾವು ಒಪ್ಕೋತೀವಿ ಇರ್ಲಿ ಅಂತ ಮಾಡಿದಂತೆ. ವಸ್ತುತಃ ಅದು ದುರ್ಬಲ ಅಲ್ವೇ ಅಲ್ಲ, ಅದನ್ನು ಪ್ರಬಲನೆ. ಯಾಕಂದ್ರೆ ಶ್ರುತ್ಯುಕ್ತವಾದ್ದೇ, ಅದು ಶ್ರುತಿಯೇ ಪ್ರತಿಪಾದನೆ ಮಾಡಿದ ಲಿಂಗ.
ನಾವೆಲ್ಲೂ ನಮ್ಮ ಮನಸ್ಸಿನಿಂದ ಕಲ್ಪನೆ ಮಾಡಿದ ಲಿಂಗ ಅಲ್ವಲ್ಲ. ಆದ್ರಿಂದ ಶ್ರುತ್ಯುಕ್ತವಾದ ಲಿಂಗವನ್ನು ಎತ್ತಿ ಹಿಡಿಬೇಕು, ಅಭೇದ ಶ್ರುತಿಯನ್ನು ಎತ್ತಿ ಹಿಡಿಬೇಕು ಅಂತ ಪ್ರಶ್ನೆ ಅಷ್ಟೇ. ಈಗ ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.